ನಾವೇ ಒಂದು ಗ್ರೂಪ್ ಆಗಿ ನಮ್ಮದೇ ಒಂದು ಒಂದು ನ್ಯಾಯ ಕಾನೂನನ್ನ ನಾವೇ ಕೈಗೆ ತಗೊಂಡು ಯಾರ ಕೈಗೂ ಸಿಗದೇ ಇರೋ ಥರ ಮಾಡೋಣ ಅಂತ ಒಂದು ಒಳ್ಳೆ ಪ್ಲಾನ್ ಮಾಡಿದ್ದಾರೆ. ಆ ಪ್ಲಾನ್ ಅಂತೂ ಸೂಪರ್ ಆಗಿತ್ತು. ನಾನು ಯಾರಪ್ಪ ಮಾಡೋರು ಈ ಕೊಲೆನ ಯಾರು ಕಂಡು ಹಿಡಿಬೋದು ಅಂದೆ. ಚಂದನ್ ಶೆಟ್ಟಿ ಸರ್ ಹುಡುಕಾಡಿದ್ರು, ಏನೇನೋ ಮಾಡಿದ್ರು, ಆದರೆ ಅವ್ರ ಪಕ್ಕದಲ್ಲೇ ಇದ್ರು. ಸಾರಿ ಆಯ್ತು. ಎಲ್ಲ ಬಂದು ಥಿಯೇಟರ್ ಸಿನಿಮಾ ನೋಡಿ ಒಳ್ಳೆ ಸಸ್ಪೆನ್ಸ್ ಆಗಿದೆ. ನಿಮಗೆ ಸಸ್ಪೆನ್ಸ್ ಬೇಕು ಅಂದರೆ ಥಿಯೇಟ್ರಿಗೆ ಬನ್ನಿ. ನಮ್ಮ ಸರವಣ ಸರ್ ಟಿಕೆಟ್ ಕೊಡ್ತಾರೆ, ನಾನು ಸುಧಾ. ಹೌದೌದು, ಸಾರಿ. ಅದಕ್ಕೇನೆ ದಯವಿಟ್ಟು ನೀವು ಒಂದು ಅದ್ಭುತವಾಗಿ ಸಿನಿಮಾ ಬಂದಿದೆ, ಒಂದು ಸಸ್ಪೆನ್ಸ್ ಆಗಿ ಸಿನಿಮಾ ಇದೆ, ಅದನ್ನ ಖಂಡಿತ ಥಿಯೇಟ್ರಿಗೆ ಬಂದು ನೋಡಿ. ಕನ್ನಡ ಚಿತ್ರನ ಬೆಳೆಸ್ಬೇಕು. ನಿಜವಾಗ್ಲೂ ಸಿನಿಮಾ ಸೂಪರ್ ಆಗಿದೆ. ಬನ್ನಿ. ನಮ್ಮ ಚಂದನ್ ಶೆಟ್ಟಿ ಸರ್ ಹೊಸದಾಗಿ ಹೀರೋ ಆಗಿ ಲಾಂಚ್ ಆಗ್ತಾ ಇದ್ದಾರೆ. ಸರ್ ಒಳ್ಳೇದಾಗಲಿ ಸರ್, ಕಂಗ್ರಾಚುಲೇಷನ್ ಮೇಡಮ್. ಸೂಪರ್ ಆಗಿ ಮಾಡಿದ್ದಾರೆ. ಓವರ್ ಆಲ್ ಎಲ್ಲ ಈ ಸಿನಿಮಾದಲ್ಲಿ ಎಲ್ಲ ಓವರ್ ಆಲ್ ಚೆನ್ನಾಗಿ ಮಾಡಿದ್ದಾರೆ. ಎಲ್ರಿಗೂ ಒಳ್ಳೇದಾಗಲಿ. ಮತ್ತೆ ಹಾಗೆ ಕ್ಯಾಮ್ರಾಮನ್ ಅಂತೂ ಸೂಪರ್ ಆಗಿ ಮಾಡಿದ್ದಾರೆ. ಯಾರು ಸರ್ ಡಿ.ಒ.ಪಿ ಹೆಸರು? ಪ್ರೀತ್ ದಾಸ್. ತುಂಬಾ ಅದ್ಭುತವಾಗಿ ಡಿ.ಒ.ಪಿ ಮಾಡಿದ್ದಾರೆ ಸರ್, ತುಂಬಾ ಥ್ಯಾಂಕ್ ಯು. ಸಿನಿಮಾ ಸೂಪರ್ ಆಗಿದೆ. ಎಲ್ಲರೂ ಬಂದು ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ. ನಮ್ಮ ನವರಸನ್ ಸರ್, ನಮ್ಮ ಸ್ನೇಹಿತರು, ಅವ್ರಿಗೆ ನಿಜವಾಗ್ಲೂ ಇನ್ನೂ ಸುಮಾರು ಸಿನಿಮಾ ಮಾಡೋಷ್ಟು ನಿಮ್ಮ ಸಪೋರ್ಟ್ ಇರಲಿ. ಅವ್ರು ಖಂಡಿತವಾಗಿ ಸಿನಿಮಾ ಇಂಡಸ್ಟ್ರಿಗೋಸ್ಕರನೇ ಅವ್ರು ಏನೇನೋ ಸುಮಾರು ಪ್ಲಾನ್ ಕನ್ಸೋಲ್ ಕಟ್ಕೊಂಡಿದ್ದಾರೆ. ಅವರೆಲ್ಲ ಪ್ರೊಡ್ಯೂಸರ್ಗೂ ಒಳ್ಳೆ ಹೆಲ್ಪ್ ಆಗಿ ನಿಂತ್ಕೋತಾರೆ. ಅವ್ರಿಗೆ ನಾವೆಲ್ಲರೂ ನೀಡೋಣ. ಇಡೀ ರಾಜ್ಯದ ಕನ್ನಡ ಚಿತ್ರ ರಂಗ ಜನತೆಗಳು ಅವ್ರ ಮೇಲೆ ಇರಲಿ. ಥಿಯೇಟ್ರ್ ಬಂದು ಸಿನಿಮಾ ನೋಡಿ. ಒಳ್ಳೇದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ದಯವಿಟ್ಟು ರಿವ್ಯೂ ಕೊಡ್ಬೇಕು. ಕ್ಲೈಮ್ಯಾಕ್ಸ್ ಮಾತ್ರ ಏನಾಗಿದೆ ಹೇಳಕ್ ಹೋಗ್ಬೇಡಿ. ಥ್ಯಾಂಕ್ ಯು. ಆ್ಯಂಡ್ ಯಾರು ಲೈವ್ ಏನಾದರೂ ಮಾಡಿದ್ರೆ ದಯವಿಟ್ಟು ಕಟ್ ಮಾಡಿ. ಗೊತ್ತೇ ಇಲ್ಲಪ್ಪ. ಎಲ್ಲ ಮಾಧ್ಯಮ ಮಿತ್ರರಿಗೆ ಈ ಸಂಜೆಯ ನಮ್ಮ ನವರಸನ್ನವರ ಸೂತ್ರಧಾರಿ ಸಿನಿಮಾ. ಇವತ್ತು ನಾವು ಈ ಸಿನಿಮಾ ನೋಡಿ ಆಚೆ ಬರಬೇಕಾದ್ರೆ ಒಂದೇ ಅನಿಸಿದ್ದು, ಸಮಾಜದಲ್ಲಿ ನಡೆಯುವಂಥ ಅನೇಕ ಅತ್ಯಾಚಾರಗಳಿರಬಹುದು, ಬ್ಲ್ಯಾಕ್ ಮೇಲಿಂಗ್ ಇರ್ಬೋದು, ಹನಿ ಟ್ರ್ಯಾಪ್ ಇರ್ಬೋದು, ಮತ್ತೊಂದು 108 ಸಸ್ಪೆನ್ಸ್ ವಿಚಾರಗಳಿರ್ಬೋದು, ಕ್ರೈಮ್ ವಿಚಾರಗಳು ನಡೆಯುತ್ತೆ. ಅದಕ್ಕೆ ನ್ಯಾಯ, ನೀತಿ, ಮತ್ತೊಂದು ಮಗದೊಂದು ಅಂತ ಹೋದಾಗ ಎಲ್ಲೆಲ್ಲಿ ಏನೇನಾಗುತ್ತೆ, ಅದಕ್ಕೋಸ್ಕರ ಯಾವ್ಯಾವ ರೀತಿಯಲ್ಲಿ ಪರದಾಡಬೇಕಾಗುತ್ತೆ ಅನ್ನೋದೊಂದು, ಮತ್ತೆ ಒಂದು ಸಮಾಜ. ನವರಸನ್ ಅವರ ಸಾಹಸಕ್ಕೆ ಮೊದಲನೇದಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ಅವರು ನಡೆಸಿರತಕ್ಕಂಥ ಪಿಕ್ಚರ್ ಆಗಲಿ ಭಾಳಷ್ಟು ಒಂದು ವಿಭಿನ್ನವಾಗಿ, ವಿಶೇಷವಾಗಿ ಅವರು ಮಾಡುವಂಥ ಒಂದು ಹುಚ್ಚು ಯಾವತ್ತೂ ಕೂಡ ಅದನ್ನು ಅಳವಡಿಸ್ಕೊಂಡು ಬಂದಿದ್ದಾರೆ. ಇವತ್ತು ಈ ಸೂತ್ರಧಾರಿ ಸೆಲೆಬ್ರಿಟಿ ಶೋಗೆ ಬರಲೇಬೇಕು ಅಂಥೇಳಿ ನಮ್ಮನ್ನು ಬರಮಾಡಿಕೊಂಡಿದ್ದಾರೆ. 2 ಗಂಟೆಗಳ ಕಾಲ, 2 ಅವರು ಸಮಯ ಕಳೆದಿರೋದೇ ನನಗೆ ಗೊತ್ತಾಗಿಲ್ಲ. ನಮ್ಮ ಚಂದನ್ ಶೆಟ್ಟಿಯವರು ಮೊದಲನೇ ಪಿಕ್ಚರು ಅಂತ ಹೇಳಿದ್ರು ಅಭಿನಯ ಮಾಡಿರತಕ್ಕಂಥದ್ದು. ಅವರು ಒಂದು ಎಕ್ಸ್ಪೀರಿಯನ್ಸ್ ಕಲಾವಿದರು, ಅನುಭವಸ್ಥರು ಕಲಾವಿದರು ಯಾವ ಥರ ಅಭಿನಯ ಮಾಡ್ತಾರೆ ಅದಕ್ಕಿಂತ ಸೂಪರಾಗಿ ಅವರ ಅಭಿನಯವನ್ನು ಇವತ್ತು ನಾನು ನೋಡಿದೆ. ನಿಜವಾಗ್ಲೂ ಭಾಳ ಖುಷಿಯಾಯಿತು. ಒಬ್ಬ ಮ್ಯೂಸಿಕಲ್ ಸಿಂಗರ್ ಆಗಿ ಅವ್ರನ್ನ ನಾನು ದೂರದಿಂದ ನೋಡಿದ್ದೀನಿ. ಆದರೆ ಇವತ್ತು ಒಂದು ಹೀರೋವಾಗಿ, ಆ ಹೀರೋಗೆ ಏನೇನು ಒಂದು ಅಂಶಗಳಿರಬೇಕು ಎಲ್ಲ ಅಂಶಗಳನ್ನು ಕೂಡ ಅವರು ಇವತ್ತು ಎಲ್ಲ ರೀತಿಯಲ್ಲಿ ಅವರು ಸಕ್ಸಸ್ಫುಲ್ ಆಗಿದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ಅವ್ರಿಗೂ ಕೂಡ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಎಂಟೈರ್ ಟೀಮ್, ಸೂತ್ರಧಾರಿ ಎಲ್ಲ ಪಾತ್ರಧಾರಿಗಳಿಗೂ ಕೂಡ ಒಳ್ಳೆ ಫ್ಯೂಚರ್ ಇದೆ.
ಬಹುಶಃ ನಾನು ಎಲ್ಲಿ ಈ ಪಿಕ್ಚರ್ನ ಇಲ್ಲಿಗೆ ಮುಗಿಸ್ತಾರಂತ ಅಂದ್ಕೊಂಡಿದ್ದೆ. ಬಟ್ ನೋಡ್ತಾ ಇದ್ರೆ 2ನೇ ಪಾರ್ಟ್ ಎಪಿಸೋಡ್ 2ನೇದು ಬರೋ ಥರ ನನಗೆ ಅನ್ನಿಸ್ತಾ ಇದೆ. ಅವ್ರೇನು ನನಗೆ ಹೇಳಲಿಲ್ಲ, ನನಗೆ ಗೊತ್ತಾಗ್ತಾ ಇಲ್ಲ. ಬಟ್ ಆ ಪಿಕ್ಚರ್ ನೋಡಿದ್ರೆ 2ನೇ ಇದು ಪಾರ್ಟ್ ಬರಬೇಕು ಅನ್ನೋ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.